ಹಾಯ್ ಹಲೋ ಡಿಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾಗಿ ಬ್ರೆಡ್ಡಲ್ಲಿ ಡೆಸರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ, ನಿಮಗೆ ತುಂಬ ಕಷ್ಟ ಏನೂ ಇಲ್ಲ, ಇದು ತುಂಬಾ ಈಸಿ ಇದೆ. ನಿಮಗೆ ಬೇಕಾಗಿರೋದು ಮೇಯ್ನ್ಲಿ ಬ್ರೆಡ್. ಈ ರೀತಿ ಬ್ರೆಡ್ ಪೀಸಸ್ನ ತೊಗೊಂಡು ಅದರ ಸೈಡ್ಸ್ ಎಲ್ಲ ಕಟ್ ಮಾಡಿ ಈ ರೀತಿ ಇಟ್ಕೊಳ್ಳಿ. ಇದನ್ನು ಮಧ್ಯಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು, ರೌಂಡ್, ಸ್ಕ್ವೇರ್ ಆ ಥರ. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಂದು 2-3 ಸೆಕೆಂಡ್ಸ್ ಅಷ್ಟೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ತುಂಬ ಟೈಮ್ ತೊಗೊಂಡ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸೊ ನೋಡಿಕೊಂಡು ಬೇಗ ಇದನ್ನು ತೆಗೆದುಬಿಡಿ ಎಣ್ಣೆಯಿಂದ. ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಇದಕ್ಕೆ ನಿಮಗೆ ಈ ರೀತಿ ನೋಡಿ, ಒಂದು 2-3 ಸೆಕೆಂಡಲ್ಲೇ ಬೇಗನೆ ಈ ರೀತಿ ಕಲರ್ ಬರುತ್ತೆ. ತೆಗೆದು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲ ಬ್ರೆಡ್ಸನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ಎಲ್ಲರೂ ನಾರ್ಮಲಾಗಿ ಸ್ವೀಟ್ಸ್ ಅಂದರೆ ತುಂಬ ಹಾಲಿನ ಪೌಡರಲ್ಲಿ ಬೇರೆ ಬೇರೆ ರೀತಿ ತುಂಬ ಟೈಮ್ ತೊಗೊಳ್ಳೋವಂಥದ್ದು, ತುಂಬ ಇಂಗ್ರೀಡಿಯೆಂಟ್ಸ್ ಇರೋವಂಥ ಸ್ವೀಟ್ಸ್ನ ಮಾಡ್ತಾರೆ ಯೂಶ್ವಲಿ. ಬಟ್ ಇದು ತುಂಬಾ ಸಿಂಪಲ್ಲು. ಜಸ್ಟ್ ಒಂದು ಬ್ರೆಡ್ ಇದ್ದರೆ ಸಾಕು ನಿಮಗೆ ಇದನ್ನು ಮಾಡೋದಕ್ಕೆ. ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗಿಲ್ಲ. ಟೈಮು ಕೂಡ ತುಂಬ ಕಡಿಮೆ ಹಿಡಿಯುತ್ತೆ. ನೀವು ಇನ್ಸ್ಟೆಂಟಾಗಿ ಏನಾದರೂ ತಿನ್ನಬೇಕು ಅಥವಾ ಯಾರಾದರೂ ಮನೆಗೆ ಬಂದು ಸ್ವೀಟ್ ಮಾಡಬೇಕಂತ ಅನಿಸಿದ್ರೆ ಇದನ್ನು ಮಾಡಿದ್ರೆ ಬೇಗನೆ ಆಗುತ್ತೆ. ಹಾಗೆ ನಾವಿಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದು 2-3 ಸ್ಪೂನು ಶುಗರ್ನ ಹಾಕ್ಕೊಂಡು ಅದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕಿ ಸಕ್ಕರೆ ಪಾಕ ಮಾಡ್ಕೋಬೇಕು. ಇದು ತುಂಬ ಜಾಸ್ತಿ ಮಾಡ್ಕೋಬೇಡಿ, ಯಾಕಂದರೆ ಬ್ರೆಡ್ ನೀವು ಎಷ್ಟು ಪೀಸ್ ತೊಗೊಂಡಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬ ಸ್ವೀಟ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಸ್ವೀಟ್ನ ಆ್ಯಡ್ ಮಾಡ್ಕೋಬೇಡಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸಲ್ಲ. ಕಡಿಮೆ ಸ್ವೀಟ್ ಇದ್ದರೆ ನಿಮಗೆ ತಿನ್ನೋವಾಗ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪನೇ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಾ, ಈ ಥರ ಆಗಬೇಕು ಸಕ್ಕರೆ ಪಾಕ. ಸ್ವಲ್ಪ ತಿಕ್ಕಾಗೋ ತನಕ ಒಂದು 2 ನಿಮಿಷ ಕುದಿಸಿದ್ರೆ ಈ ರೀತಿ ಆಗುತ್ತೆ. ಹಾಗೆ ಈಗ ನಾವು ಬ್ರೆಡ್ನ ಏನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ 1-2 ಸೆಕೆಂಡ್ ಈ ಥರ ನೆನೆಸಿದ್ರೆ ಸಾಕು. ತುಂಬ ನೆನೆಸ್ಬೇಡಿ, ಆವಾಗ ತುಂಬಾ ಸ್ವೀಟ್ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಮತ್ತು ನಾನು ಇದೇ ಪ್ಯಾನ್ಗೆ 1 ಲೋಟ ಹಾಲನ್ನ ಹಾಕ್ಕೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು, ಕುದಿಯೋ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಬಿಟ್ಟು 1-5 ನಿಮಿಷ ಈ ಹಾಲು ತಣ್ಣಗಾಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಈ ರೀತಿ ಬ್ರೆಡ್ ಪೀಸಸ್ ಏನಿರುತ್ತೆ ಅದ್ರ ಮೇಲೆ ಈ ಹಾಲನ್ನ ಹಾಕಿ, ಮತ್ತು ಒಂದಷ್ಟು ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಬಾದಾಮ್ ಮತ್ತು ಪಿಸ್ತಾನ. ಅದು ಎಲ್ಲನೂ ಇದ್ರ ಮೇಲೆ ಉದುರಿಸಿದ್ರೆ ನಿಮಗೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಡೆಸರ್ಟ್ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲು, ತುಂಬಾ ಫಾಸ್ಟಾಗಿ ಇನ್ಸ್ಟೆಂಟಾಗಿ ಮಾಡ್ಬೋದು. ನೀವು ಒಂದು 5-10 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದಕ್ಕೆ ಸಾಕು. ಇದನ್ನು ನೀವು ಫ್ರಿಡ್ಜಲ್ಲಿ ಬೇಕಾದರೆ ಇಟ್ಟು ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ.